ನಮ್ಮ ಹಿರಿಯ ಶಾಸಕರು ಆದಂಥ ಸಾನು ಶಿವಶಂಕರಪ್ಪನವರು ಕೊಡಗೈ ದಾನಿಗಳು. ಅವರು ಶಾಸಕರಕ್ಕಿಂತ ಅವರ ಹೃದಯ ಶ್ರೀಮಂತಿಕೆ ಇತ್ತಲ್ಲ. ನಾನು ಅನೇಕ ನನ್ನ ಸ್ನೇಹಿತರ ಪೈಕಿ, ಹಿರಿಯ ನಾಯಕರ ಪೈಕಿ ನಾನು ಯಾರನ್ನೂ ನೋಡಲಿಲ್ಲ. ಯಾವತ್ತೂ ಯಾರಿಗೂ ಒಂದು ಸಣ್ಣ ಕೆಡಕನ್ನು ಕೂಡ ಅವರು ಬಯಸಲಿಲ್ಲ. ಅಂಥ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕ. ನಾನು KPCC ಅಧ್ಯಕ್ಷ ಆದಮೇಲೆ ಇಡೀ ದೇಶದಲ್ಲಿ ಈ ಕೊರೋನಾ ಸಂಕಟದಲ್ಲಿ ಸುಮಾರು ಇಡೀ ದಾವಣಗೆರೆ ಜಿಲ್ಲೆಗೆ ಆ ಕೋವಿಡ್ ವ್ಯಾಕ್ಸಿನೇಷನ್ನ ಹಂಚೋಂಥ ಒಂದು ಸರ್ಕಾರ ಮಾಡೋಕ್ಕಾಗದೇ ಹೋದಂಥ ತೀರ್ಮಾನನ ಫಸ್ಟ್ ಅವ್ರು ಮಾಡಿದ್ರು. ಅದನ್ನು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇಡೀ ಪಕ್ಷಕ್ಕೆ ಒಂದು ಮಾನವೀಯತೆಗೆ ಒಂದು ದೊಡ್ಡ ಶಕ್ತಿ ಬಂದದ್ದನ್ನು ನಾನಿವತ್ತು ಸ್ಮರಿಸಲೇಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯಮದಲ್ಲಿ ಮತ್ತು ಅವರ ಆಡಳಿತದಲ್ಲಿ ಭಾಳ ಶುದ್ಧವಾದಂಥ ಆಡಳಿತ ಎಲ್ಲ ಕೂಡ ನಡೆಸಿದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಬೆಳೆಸಿದಂಥ ಒಂದು ದೊಡ್ಡ ಸಾಮ್ರಾಜ್ಯ, ವಿಶೇಷವಾಗಿ ಮೆಡಿಕಲ್ ಎಜುಕೇಷನಲ್ಲಿ ಇವತ್ತು ಕೂಡ 2 ಮೆಡಿಕಲ್ ಕಾಲೇಜುಗಳನ್ನು ಮಾಡಿಸಿ ಸಾವಿರಾರು ಜನ ಡಾಕ್ಟ್ರುಗಳನ್ನ ಈ ರಾಜ್ಯಕ್ಕೆ ಮತ್ತು ಹೊರಗಡೆ ರಾಜ್ಯಕ್ಕೆ ಕೊಟ್ಟದ್ದನ್ನು ಇವತ್ತು ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಅವರೆಲ್ಲ ಉಳ್ಕೊಂಡಿದ್ದಾರೆ. ನಮ್ಮ ಕುಟುಂಬದವ್ರು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸ್ದೋ ನಾನು, ನನ್ನ ಮನೆ ಕುಟುಂಬದ ಮಕ್ಕಳನ್ನ. ಸೊ ಹಂಗೆ ಒಂದು ದೊಡ್ಡ ಕೊಡುಗೈ ದಾನಿ, ಒಬ್ಬ ಹಿರಿಯ ನಾಯಕರು, ಸಂಸತ್ ಸದಸ್ಯರಾಗಿದ್ದರು, ನನ್ನ ಜೊತೆ ಶಾಸಕರಾಗಿದ್ದರು, ಮಂತ್ರಿ ಆಗಿದ್ದರು. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಅನೇಕ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕಾಲವನ್ನು ಕಳೆದಿದ್ದೇವೆ. ಅನೇಕ ಯುವಕರನ್ನು ತಯಾರು ಮಾಡಿದ್ದಾರೆ. ಸೊ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೇವೆ. ನಾನು ನಾಳೆ ಬೆಳಗ್ಗೆ ಕೂಡಲೇ ನಾನು ರಾಹುಲ್ ಗಾಂಧಿ ಸಾಹೇಬ್ರಿಗೂ ವಿಚಾರನ ಮುಟ್ಟಿಸ್ದೆ. ಅವರು ಕೂಡ ತಕ್ಷಣ ಮಾತಾಡಿದ್ರು. ವೇಣುಗೋಪಾಲ್ ಸಾಹೇಬ್ರಿಗೆ ತಿಳಿಸ್ದೆ ಮತ್ತು ಉಜ್ವಲ ಸಾಹೇಬ್ರಿಗೆ ತಿಳಿಸ್ದೆ. ಅವರೆಲ್ಲ ಕೂಡ ಅವರ ಕುಟುಂಬದವ್ರ ಹತ್ರೆಲ್ಲ ಕೂಡ ಮಾತಾಡಿದ್ರು. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬೆಳಗ್ಗೆ ಎಲ್ಲ ಪಾರ್ಲಿಮೆಂಟ್ನ ಬಿಟ್ಟು ಅವರು ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸಕ್ಕೆ ಅವರು ಕೂಡ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ನಾನು ಬೆಳಗ್ಗೆ ಹೊರಡ್ತಾ ಇದ್ದೀನಿ. ನಾನು ಫೈನಲ್ ಅವ್ರಿಗೆ ಅಂತಿಮ ನಮನ ಸಲ್ಲಿಸಬೇಕಾಗಿದೆ. ಪಕ್ಷದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಕೂಡ ಇದೆ. ಸೊ ನಾನು ಕೂಡಲೇ ಅಲ್ಲಿಗೆ ಹೊರಡುವಂಥ ಕೆಲಸ ನಾನು ಮಾಡ್ತೀನಿ.